ಈ ಥರ ಫೋಲ್ಡ್ ಮಾಡ್ತೇನೆ ನಾನು. ಉದ್ದಕ್ಕೆ ಅಡ್ಡ ಕೂಡ ಮಾಡ್ಬೋದು. ಟೇಸ್ಟ್ ಹೇಳು. ನಾರ್ಮಲ್ ನಾನು ಬಡುವ ಗಟ್ಟಿ ಒಳ್ಳೆಯದಾ ಈ ಥರ ಒಳ್ಳೆಯದಾ? ಈ ಥರ ಒಳ್ಳೆಯದಾ? ಯಾವ ಥರ ಬಿಸಿಲು ನೋಡಿ. ಇದು ಮಳೆಗಾಲನ ಬೇಸಿಗೆಗಾಲನ ಅಂತ ಅನಿಸ್ತಾ ಇದೆ. ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ತೋಟಕ್ಕೆ ಬಂದಿದ್ದೇವೆ. ತೋಟದಲ್ಲಿ ಹುಲ್ಲು ನೋಡಿ ತುಂಬಾ ಬೆಳೆದಿದೆ. ಮಳೆ ಏನು ಜಾಸ್ತಿ ಇಲ್ಲ, ಸ್ವಲ್ಪ ಸ್ವಲ್ಪ ಮಳೆ ಇದೆ. ಇವತ್ತು ಚೆನ್ನಾಗಿ ಬಿಸಿಲಿದೆ. ಹಾಗೆ ತೋಟದಲ್ಲಿ ಮಾಫಲ ಹಣ್ಣಾಗಿದ ನೋಡಲಿಕ್ಕೆ ಬಂದದ್ದು. ಹಣ್ಣಾದರೆ ಕೊಯ್ಯುವ ಅಂಥೇಳಿ. ಇವಾಗ ತುಂಬ ದೊಡ್ಡದಾಗಿದೆ. ಇದು ಹಣ್ಣಾಗ್ತಾ ಬಂದಿದೆ. ಇದನ್ನಿನ್ನು ಕೊಯ್ಯಬಹುದು ನೋಡಿ. ಮನೆಯಲ್ಲಿ ದನ ಇರ್ತಿದ್ರೆ ಈ ಹುಲ್ಲು ಇವಾಗ ಸಾಧಾರಣ ಖಾಲಿ ಆಗ್ತಿತ್ತು. ಹಾಗೆ ಜಾನ್ ಅವರು ಎಲೆ ಕೊಯ್ತಾ ಇದ್ದಾರೆ. ವೀಳ್ಯದೆಲೆ ಕಟ್ಟಲಿಕ್ಕೆ ಎಲೆ ಕೊಂಡೋಗ್ಲಿಕ್ಕೆ ಬಂದದ್ದು. ಹಾಗೆಯೇ ಸ್ವಲ್ಪ ಕರಿಬೇವನ್ನು ಕೂಡ ಕೊಯ್ಯಬೇಕು. ಹೇಗೂ ತೋಟಕ್ಕೆ ಬಂದಿದ್ದೇನೆ ಅಲ್ವಾ, ಕರಿಬೇವು ತುಂಬಾ ಇದೆ. ಸ್ವಲ್ಪ ಕೊಯ್ದು ಫ್ರಿಜ್ಜಲ್ಲಿ ಇಡೋದು. ಬೇವು ಕೊಯ್ದೆ ಸಾಕು, ಮತ್ತು ಬೇಕಾದ ಬಂದಾಗ ಕೊಂಡೋಗ್ಬೋದು. ಸ್ವಲ್ಪ ಹಲಸಿನ ಗಟ್ಟಿ ಮಾಡಬೇಕು. ಸಾಗುವೆಣ್ಣೆ ಎಲೆ ಕೊಂಡೋಗಬೇಕು. ಚಿಕ್ಕದಿರುವುದನ್ನು ಹುಡುಕ್ತಾ ಇದ್ದೇನೆ. ಚಿಕ್ಕದಿರುವುದು ಸಿಕ್ಕಿದರೆ ಒಳ್ಳೆಯದಾಗ್ತದೆ. ನೋಡಿ, ಒಂದು 4 ಎಲೆ ಕೊಯ್ದೆ ಸಾಕು. ಜಾನವರಿಗೆ ಎಲೆ ಕೊಯ್ದಾಯಿತು, ಇನ್ನು ಹೋಗೋದು. ವೀಳ್ಯದೆಲೆ ಕವಲೆ ಮಾಡಿ ಗೆಣಸನ್ನು ಬೇಯಿಸಲಿಕ್ಕೆ ಇಟ್ಟು ತೋಟಕ್ಕೆ ಹೋಗಿ ಬಂದದ್ದು. ತೋಟಕ್ಕೆ ಹೋಗಿ ಬರುವಾಗ ನೋಡಿ ಬೆವರಿ ಒದ್ದೆ ಆದವು. ಈ ಮಳೆಗಾಲದಲ್ಲಿ ಕೂಡ ಈ ಥರ ಬೆವರ್ತೇವೆ ಅಂದರೆ ಮಳೆಗಾಲ ಎಷ್ಟಿದೆ ಅಂತ ಗೊತ್ತಾಗ್ಬೋದು. ಯಾಕೆಂದರೆ ಮಳೆನೇ ಇಲ್ಲ ಇವತ್ತು, ಚೆನ್ನಾಗಿ ಬಿಸಿಲು. ಹಾಗೆ ಇವಾಗ ತೋಟದಿಂದ ಬಂದಾಯಿತು. ಜಾನವರು ವಿಳೆಯನ್ನು ಕಟ್ತಾರೆ. ಅಷ್ಟೊತ್ತಿಗೆ ನಾನು ಟೀ ರೆಡಿ ಮಾಡ್ತೇನೆ. ಗೆಣಸು ಇವಾಗ ಚೆನ್ನಾಗಿ ಬೆಂದಿದೆ. ಇದರ ನೀರನ್ನು ನಾನು ತೆಗಿತೇನೆ. ಟೀ ರೆಡಿ ಆಯಿತು. ನಾನು ಬ್ಲ್ಯಾಕ್ ಟೀ ಮಾಡಿದೆ. ಗೆಣಸಿನ ಜೊತೆ ಬ್ಲ್ಯಾಕ್ ಟೀ ಒಳ್ಳೆ ಕಾಂಬಿನೇಷನ್. ನೋಡಿ, ಗೆಣಸು ಚೆನ್ನಾಗಿ ಬೆಂದಿದೆ. ಹಾಗೆ ಇವಾಗ ಬ್ಲ್ಯಾಕ್ ಟೀ ಜೊತೆಗೆ ಗೆಣಸು ತಿನ್ನೋದು. ತೋಟದಿಂದ ತಂದ ಕರಿಬೇವನ್ನು ಈ ಥರ ನಾನು ಬಿಡಿಸಿ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೇನೆ. 1 ವಾರಕ್ಕೆ ಏನಾಗೋದಿಲ್ಲ ಈ ಥರ ಇಟ್ಟರೆ. ಇದನ್ನಿನ್ನು ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ವೀಳ್ಯದೆಲೆ ಕೊಯ್ಯುವಾಗ ಸ್ವಲ್ಪ ನುಗ್ಗೆ ಸೊಪ್ಪಿನ ಗೆಲ್ಲನ್ನು ಕಡ್ದು ಹಾಕಿದ್ದಾರೆ. ಅದನ್ನು ಇವಾಗ ಕ್ಲೀನ್ ಮಾಡಿ ತೆಗೆದಿಡಬೇಕು. ನಾಳೆ ಪಲ್ಯ ಮಾಡಲಿಕ್ಕೆ ಆಗ್ತದೆ. ಕ್ಲೀನ್ ಮಾಡಿ ಆದಮೇಲೆ ಇಷ್ಟು ಸಿಕ್ಕಿತ್ತು. ಇದನ್ನು ಒಂದು ಪೇಪರಲ್ಲಿ ಅಥವಾ ಬಟ್ಟೆಯಲ್ಲಿ ಕಟ್ಟಿಟ್ಟರೆ ನಾಳೆಗೆ ನಮಗೆ ಚೆನ್ನಾಗಿ ಎಲ್ಲ ಬಿಡಿ ಬಿಡಿಯಾಗಿ ಸಿಗ್ತದೆ. ಇದರದ್ದು ಕಡ್ಡಿಯೆಲ್ಲ ಸಪ್ರೇಟ್ ಆಗ್ತದೆ. ಈ ಥರ ಇವಾಗ ಪೇಪರಲ್ಲಿ ಸುತ್ತಿಟ್ಟಿದ್ದೇನೆ. ಇವಾಗ ವೀಳ್ಯದೆಲೆಯನ್ನು ಕವಲೆ ಮಾಡಿ ಅದನ್ನು ಕಟ್ಟಿಯೆಲ್ಲ ಆಯಿತು. ಇನ್ನು ಮಧ್ಯಾಹ್ನ ಮೇಲೆ ಅದನ್ನು ಕೊಂಡೋಗಲಿಕ್ಕೆ. ಅದಕ್ಕಿಂತ ಅದಾದಮೇಲೆ ಕೆಲವೆಲ್ಲ ಕೆಲಸ ಆಯಿತು. ಹಾಗೆಯೇ ಇವತ್ತು ಅಡುಗೆ ಮಾಡಲಿಕ್ಕಿಲ್ಲ. ಯಾಕೆಂದರೆ ಸೋಮವಾರ ನಾವು ಹೆಚ್ಚಾಗಿ ಅಡುಗೆಯನ್ನು ಮಾಡೋದಿಲ್ಲ. ಯಾಕೆಂದರೆ ಆದಿತ್ಯವರನ್ನೇ ಮಾಡಿರ್ತೇವೆ. ಯಾಕೆಂದರೆ ಮಧ್ಯಾಹ್ನ ತನಕ ವೀಳ್ಯದೆಲೆದ್ದು ಕೆಲಸ ಆಗ್ತದೆ. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದರೆ ಮಧ್ಯಾಹ್ನ ತನಕ ಆಗ್ತದೆ. ಹಾಗೆ ಅಡುಗೆ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ ಅಂಥೇಳಿ ಮೊದಲಿನ ದಿವಸ ಮಾಡಿಡೋದು. ಹಾಗೆ ಇವಾಗ ಅನ್ನ ಮತ್ತು ಪದಾರ್ಥವನ್ನು ಬಿಸಿ ಮಾಡಿ ಇನ್ನು ನಾವು ಊಟ ಮಾಡೋದು. ಮತ್ತು ಮಧ್ಯಾಹ್ನ ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೇನೆ. ಯಾವ ಥರ ಬಿಸಿಲು ನೋಡಿ. ಇದು ಮಳೆಗಾಲನ ಬೇಸಿಗೆಗಾಲನ ಅಂತ ಅನಿಸ್ತಾ ಇದೆ. ಮೋಡ ಆಗ್ತದೆ ಹೋಗ್ತದೆ, ಆದರೆ ಮಳೆ ಅಂತೂ ಬರೋದೇ ಇಲ್ಲ. ಸ್ವಲ್ಪ ಸ್ವಲ್ಪ ಬರ್ತದೆ ದಿವಸದಲ್ಲಿ ಒಂದು ಚಿಕ್ಕ ಚಿಕ್ಕ ಮಳೆ. ಇನ್ನೂ ಕೂಡ ತೋಡುಗಳಲ್ಲೆಲ್ಲ ಚೆನ್ನಾಗಿ ನೀರು ಹರಿದು ಹೋಗಲಿಲ್ಲ. ಮಧ್ಯಾಹ್ನದ ಊಟ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಆಯಿತು. ಹಾಗೆ ಇವಾಗ ಸಾಯಂಕಾಲಕ್ಕೆ ಒಂದು ತಿಂಡಿಯನ್ನು ಮಾಡೋ ಅಂತ ಅಂದ್ಕೊಂಡಿದ್ದೇನೆ. ಇದೊಂದು ಕೇರಳದ ಫೇಮಸ್ ರೆಸಿಪಿ. ಹಾಗಾಗಿ ನಾನು ಕೂಡ ಟ್ರೈ ಮಾಡ್ತೇನೆ. ಫಸ್ಟ್ ಟೈಮ್ ಮಾಡೋದು, ಆದರೆ ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ. ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಸ್ವಲ್ಪ ಹಲಸಿನ ಸೋಳೆ ಇದೆ, ಇದರಿಂದ ನಾನು ಒಂದು ತಿಂಡಿ ಮಾಡ್ತೇನೆ. ಇಲ್ಲಿ ನೋಡಿ, 1.5 ಕಪ್ ಆಗುವಷ್ಟು ನಾನಿಲ್ಲಿ ರೇಷನ್ ಅಕ್ಕಿಯನ್ನು ನೆನೆ ಹಾಕಿದ್ದೆ. ಇವಾಗ ಇದು ಚೆನ್ನಾಗಿ ನೆಂದಿದೆ. ಹಾಗೆಯೇ ಇಲ್ಲಿ 1ರಿಂದ 2 ಕಪ್ಪಿನೊಳಗೆ ಆಗುವಷ್ಟು ಹಲಸಿನ ಸೋಳೆ ಇದೆ. ಮೊದಲಿಗೆ ಈ ಹಲಸಿನ ಸೋಳೆಯನ್ನು ಮಿಕ್ಸಿ ಜಾರಿಗೆ ಹಾಕ್ತೇನೆ.
ಹಾಗೆಯೇ ಅಕ್ಕಿಯನ್ನು ಹಾಕ್ತೇನೆ. ನೀರು ಹಾಕದೆ ಇದನ್ನು ಗ್ರೈಂಡ್ ಮಾಡಬೇಕು, ಯಾಕೆಂದರೆ ಹಿಟ್ಟು ತೆಳು ಆಗಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ಬೇಕಾದಷ್ಟು ಉಪ್ಪು, ಏಲಕ್ಕಿ, ಸ್ವಲ್ಪ ಅರಸಿನ, ಇದು ಆಪ್ಷನಲ್, ಬೇಕಿದ್ರೆ ಮಾತ್ರ ಹಾಕಬಹುದು. ಇವಾಗ ನೀರು ಹಾಕದೆ ಇದನ್ನು ಗ್ರೈಂಡ್ ಮಾಡಬೇಕು. ನೋಡಿ ಇವಾಗ ಹಿಟ್ಟು ರೆಡಿ ಆಯಿತು. ಇವಾಗ ನೋಡಿ ಹಿಟ್ಟು ರೆಡಿಯಾಗಿದೆ. ಇನ್ನಿದಕ್ಕೆ ನಾನು ಹೂರಣವನ್ನು ರೆಡಿ ಮಾಡ್ತೇನೆ. ಇವಾಗ ಈ ಹಿಟ್ಟನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಇವಾಗ ನೋಡಿ ಹಿಟ್ಟನ್ನು ಒಂದು ಪಾತ್ರೆಗೆ ತೊಗೊಂಡಾಯಿತು. ಹಾಗೆಯೇ ಇಲ್ಲಿ ಕಾಯಿ ತುರಿಯನ್ನು ತೊಗೊಂಡಿದ್ದೇನೆ. ಇನ್ನಿದಕ್ಕೆ ಬೆಲ್ಲವನ್ನು ತುರಿದು ಹಾಕಬೇಕು. ಇವಾಗ ನೋಡಿ ಬೆಲ್ಲವನ್ನು ತುರಿದು ಹಾಕಿದ್ದೇನೆ. ಹಾಗೆಯೇ ಸ್ವಲ್ಪ ಏಲಕ್ಕಿಯನ್ನು ಹುಡಿ ಮಾಡಿ ಹಾಕ್ತೇನೆ. ಸ್ವಲ್ಪ ರಾಕ್ ಸಾಲ್ಟನ್ನು ಹಾಕ್ತೇನೆ. ಇವಾಗ ಒಲೆಗೆ ಬೆಂಕಿ ಮಾಡಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟೆ. ಇವಾಗ ಹಿಟ್ಟು ರೆಡಿ ಆಯಿತು. ಹಾಗೆಯೇ ಹೂರಣ ಕೂಡ ರೆಡಿಯಾಗಿ ಒಲೆಗೆ ಬೆಂಕಿ ಮಾಡಿ ಬಂದೆ. ಇನ್ನು ಬೇಗನೆ ನಾವು ಗಟ್ಟಿಯನ್ನು ಮಾಡೋಣ. ಆವಾಗ ತೋಟಕ್ಕೆ ಹೋಗಿ ಬರುವಾಗ ಎಲೆಯನ್ನು ಹಿಡ್ಕೊಂಡು ಬಂದಿದ್ದೆ. ನಾನು ಇವಾಗ ಗಟ್ಟಿಯನ್ನು ಇದರಲ್ಲೇ ಮಾಡ್ತೇನೆ. ಬಾಳೆ ಎಲೆಯಲ್ಲಿ ಕೂಡ ಮಾಡ್ಬೋದು. ಈ ಎಲೆ ಸಿಗದಿದ್ದರೆ ಬಾಳೆ ಎಲೆ ಕೂಡ ಆಗ್ತದೆ. ಹಾಗೆ ಈ ಎಲೆ ಇದೆ ಅಲ್ವಾ, ನಾನು ಇದರಲ್ಲೇ ಮಾಡ್ತೇನೆ. ಇದನ್ನು ಇವಾಗ ಕ್ಲೀನ್ ಮಾಡಿ ತೊಳೆದು ತರ್ತೇನೆ. ಇವಾಗ ಈ ಎಲೆಗೆ ಹಿಟ್ಟನ್ನು ನಾವು ಸ್ಪ್ರೆಡ್ ಮಾಡಬೇಕು. ನಾರ್ಮಲಾಗಿ ನಾವು ಗಟ್ಟಿ ಮಾಡುವಾಗ ಈ ಕಾಯಿ ತುರಿ ಅದನ್ನೆಲ್ಲ ತುರಿದು ಒಟ್ಟಿಗೆ ಹಾಕಿ ನಾವು ಗಟ್ಟಿ ಮಾಡೋದು. ಇದು ನಾವು ಅರಸಿನ ಎಲೆ ಗಟ್ಟಿ ಮಾಡಿದ ಹಾಗೆ ಮಾಡೋದು. ಹೀಗೇ ಎಲ್ಲದಕ್ಕೂ ಮೊದಲು ನಾನು ಹಿಟ್ಟನ್ನು ಹಾಕಿ ರೆಡಿ ಮಾಡಿ ಇಡ್ತೇನೆ. ಆಮೇಲೆ ಹೂರಣವನ್ನು ಹಾಕ್ತೇನೆ. ನೋಡಿ ಇವಾಗ ಎಲ್ಲದಕ್ಕೆ ಹಿಟ್ಟನ್ನು ಹಾಕಿ ಆಯಿತು. ಇನ್ನು ಸ್ವಲ್ಪ ಹಿಟ್ಟು ಉಳೀತು, ಮತ್ತು ಬಾಳೆ ಎಲೆಯಲ್ಲಿ ಮಾಡಿ ಇಡೋದು. ಇವಾಗ ಈ ಎಲೆಯಲ್ಲಿ ಹಾಕಿದ್ದಕ್ಕೆ ಹೂರಣವನ್ನು ಹಾಕಿ ಹೂರಣವನ್ನು ಹಾಕಿ ಈ ಥರ ಸ್ಪ್ರೆಡ್ ಮಾಡಬೇಕು. ಎಲೆಯ ಎಕ್ಸ್ಟ್ರಾ ಭಾಗವನ್ನು ಕಟ್ ಮಾಡ್ತೇನೆ. ಇವಾಗ ನೋಡಿ ಅಡ್ಡ ಕೂಡ ನಾವು ಫೋಲ್ಡ್ ಮಾಡ್ಬೋದು, ಉದ್ದಕ್ಕೆ ಕೂಡ ಫೋಲ್ಡ್ ಮಾಡ್ಬೋದು. ಯಾವ ರೀತಿ ಮಾಡಬೇಕು ಇವಾಗ? ಅಡ್ಡ ಮಾಡುವಲ್ಲ, ಈ ಥರ ಫೋಲ್ಡ್ ಮಾಡ್ತೇನೆ ನಾನು. ಉದ್ದಕ್ಕೆ ಅಡ್ಡ ಕೂಡ ಮಾಡ್ಬೋದು. ಮಾಡಿ ಆಯಿತು. ಇನ್ನು ಇಡ್ಲಿ ಸ್ಟೀಮರ್ ಪಾತ್ರೆಯಲ್ಲಿಟ್ಟು ಬೇಯಿಸ್ತೇನೆ.
ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ನೋಡಿ ಇವಾಗ ಎಲ್ಲವನ್ನು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಾಯಿತು. ಹಲಸಿನ ಗಟ್ಟಿ ಬೇಯಿಸ್ಲಿಕ್ಕಿಟ್ಟು ಅರ್ಧ ಗಂಟೆ ಆಯಿತು. ಹಾಗೆ ಇವಾಗ ಅದನ್ನು ತೆಗೆಯೋದ್ರೊಳಗೆ ಇಲ್ಲಿ ಟೀ ಕೂಡ ರೆಡಿ ಮಾಡ್ತೇನೆ. ಮತ್ತು ಹಲಸಿನ ಗಟ್ಟಿ ಮತ್ತು ಟೀ ಕುಡಿಯೋದು. ನೋಡಿ ಸ್ಪೆಷಲ್ ಹಲಸಿನ ಗಟ್ಟಿ ರೆಡಿ ಆಯಿತು. ಉಳಿದ ಹಿಟ್ಟನ್ನು ನಾನು ಬಾಳೆ ಎಲೆಯಲ್ಲಿ ಹಾಕಿಟ್ಟಿದ್ದೆ. ನೋಡಿ ಹಲಸಿನ ಸ್ಪೆಷಲ್ ಗಟ್ಟಿ ರೆಡಿ ಆಯಿತು. ಬಿಸಿ ಬಿಸಿ ಇದೆ. ಸ್ವಲ್ಪ ಜೇನುತುಪ್ಪ ಹಾಕಿ ಕೂಡ ತಿನ್ಬೋದು, ಹಾಗೇನೂ ತಿನ್ಬೋದು. ಯಾಕೆಂದರೆ ಇದರೊಳಗೆ ಹೂರಣವನ್ನು ಹಾಕಿದ್ದೇವೆ ಅಲ್ವಾ, ಹಾಗಾಗಿ ಹೀಗೇ ತಿನ್ನಲಿಕ್ಕೆ ಕೂಡ ಚೆನ್ನಾಗಿರ್ಬೋದು. ನೋಡಿ ಯಾವ ಥರ ಕಾಣ್ತದೆ ಅಂತೇಳಿ. ಇನ್ನು ನಾವು ಟೇಸ್ಟ್ ನೋಡ್ತೇವೆ ಯಾವ ಥರ ಬಂದಿದೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇವೆ. ನೋಡಿ ಇವಾಗ ಮನ್ವಿತಾ ಟೇಸ್ಟ್ ನೋಡ್ತಾ ಇದ್ದಾಳೆ. ಹೇಗಾಗಿದೆ ಮನ್ವಿತಾ? ಬಿಸಿ ಬಿಸಿ ಉಂಟಾ? ಟೇಸ್ಟ್ ಹೇಳು. ನಾರ್ಮಲ್ ನಾನು ಬಡುವ ಗಟ್ಟಿ ಒಳ್ಳೇದಾ, ಈ ಥರ ಒಳ್ಳೇದಾ? ಈ ಥರ ಒಳ್ಳೇದಾ? ಆ ಥರ ಗಟ್ಟಿ ಒಳ್ಳೇದಾಗೋದಿಲ್ಲ. ಇದು ಸೂಪರ್ ಟೇಸ್ಟಾ? ಅರಸಿನ ಎಲೆ ಗಟ್ಟಿ ಮಾಡಿದ್ದಾರೆ ಹಾಗೆ ಅಲ್ವಾ? ಇದು ಕೇರಳದ ರೆಸಿಪಿ ಒಂದು. ಸೂಪರಾಗಿದೆ ಅಲ್ವಾ? ಇನ್ನು ಡಾಡಾ ಬರ್ತಾರೆ ಅಲ್ವಾ, ಅವರೇನು ಹೇಳ್ತಾರೆ ನೋಡುವ. ಜಾನ್, ಇವತ್ತಿನ ಸ್ಪೆಷಲ್ ತಿಂಡಿ ಹೇಗಾಗಿದೆ? ಸೂಪರಾ? ಆ ಗಟ್ಟಿ ಒಳ್ಳೇದಾ, ಈ ಗಟ್ಟಿ ಒಳ್ಳೇದಾ? ನಾರ್ಮಲ್ ನಾನು ಮಾಡ್ತೇನೆ ಅಲ್ವಾ ಗಟ್ಟಿ, ಅದು ಬೇಕು ಇದು ಬೇಕು, ಅದಕ್ಕೆ ರುಚಿ ಬೇರೆ ಇದಕ್ಕೆ ರುಚಿ ಬೇರೆ ಅಲ್ಲ. ಮನ್ವಿತಳಿಗೆ ಇದು ಇಷ್ಟ ಆಯ್ತಂತೆ. ಇವಾಗ ನಾನು ಕೂಡ ಟೇಸ್ಟ್ ನೋಡ್ತೇನೆ. ಸೂಪರ್ ಆಗಿದೆ. ಇವತ್ತಿನ ಈ ಒಂದು ಸ್ಪೆಷಲ್ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.